ಹಾಯ್ ಹಲೋ ನಮಸ್ಕಾರ. ಬಿ ಬೆಟರ್ ದನ್ ಬಿಫೋರ್ ವಿತ್ ಅನಾಮಿಕಾ ಮೋನಿ ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಈಸಿಯಾಗಿ ನಾವು ನಿಂತ್ಕೊಂಡು ಎಲ್ಲಿ ಬೇಕಾದರೂ ಅಲ್ಲಿ ಎಕ್ಸಸೈಸ್ ಮಾಡುವಂತಹ ಈಸಿಯಾಗಿ ಮಾಡುವಂತಹ 6 ಎಕ್ಸಸೈಸ್ನ ನಾನು ಇವತ್ತು ನಿಮಗೆ ಹೇಳ್ಕೊಡೋಕೆ ಇಷ್ಟಪಡ್ತೀನಿ. ಇದು ನಾವು ಜನರಲ್ ಆಗಿ ಯಾಕೆ ನಾವು ವರ್ಕೌಟ್ ಮಾಡೋಕ್ಕಾಗಲಿ ಎಕ್ಸಸೈಸ್ ಮಾಡೋಕ್ಕಾಗಲಿ ಹಿಂದೆ ಮುಂದೆ ನೋಡ್ತೀವಿ ಅಂತಂದರೆ ಅದಕ್ಕೆ ಪ್ರಿಫರಬಲ್ ಬಟ್ಟೆ ಹಾಕೋಬೇಕು, ಇಂಥದ್ದೇ ಬಟ್ಟೆ ಹಾಕೋಬೇಕು ಅಂತನೋ, ಅಥವಾ ಅದಕ್ಕೆ ಯೋಗ ಮ್ಯಾಟೋ ಏನಾದ್ರು ಒಂದು ಹಾಕ್ಸ್ಕೋಬೇಕು ಅಂತನೋ, ಅಥವಾ ಅದಕ್ಕೆ ಕರೆಕ್ಟಾಗಿರೋ ಜಾಗದಲ್ಲಿ ಇರಬೇಕು ಅಂತನೋ, ಆ ಥರದ್ದೆಲ್ಲ ನಾವು ಯೋಚನೆ ಮಾಡ್ತೀವಿ. ಆದರೆ ಇದು ನಾನು ಇವಾಗ ಹೇಳ್ಕೊಡ್ತಾ ಇರೋ 6 ಎಕ್ಸಸೈಸ್ ಏನಿದೆ ಅದು ತುಂಬ ಈಸಿಯಾಗಿ ನೀವು ಎಲ್ಲಿ ಬೇಕಾದರೂ ಮಕ್ಕಳ ಜೊತೆ ಧಾರಾವಾಹಿ ನೋಡ್ತಾ ಅಥವಾ ಏನಾದ್ರು ಒಂದು ಏನಾದ್ರು ಕೇಳಿಸ್ಕೊಳ್ತಾ ಎಲ್ಲಿ ಬೇಕಾದರೂ ಒಂದು 5-10 ನಿಮಿಷದಲ್ಲಿ ಮುಗಿಸೋವಂಥ ವರ್ಕೌಟ್ ನಾನು ಇವತ್ತು ಹೇಳ್ಕೊಡ್ತಾ ಇರೋದು. ನಾನು ಹೇಳಿದಾಗೆ ಸ್ಟ್ಯಾಂಡಿಂಗ್ ಎಕ್ಸಸೈಸಸ್ ಫಸ್ಟು ವಾರ್ಮಪ್ ಆಗಬೇಕು. ನಾವು ಯಾವುದೇ ಒಂದು ವರ್ಕೌಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಮೈನ ಬಿಸಿ ಮಾಡ್ಕೋಬೇಕು. ನಮ್ಮ ಬಾಡಿ ಟೆಂಪ್ರೇಚರು ಒಂಚೂರು ಜಾಸ್ತಿ ಆಗಬೇಕು. ಸೊ ನಿತ್ತಲ್ಲೇ ಒಂದು 30 ಸ್ಟೆಪ್ಸ್ ವಾಕ್ ಮಾಡೋಣ. ನಮ್ಮ ಬಾಡಿ ವಾರ್ಮಪ್ ಆದಮೇಲೆ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ಇದು ಸ್ಕ್ವಾಟ್ ಅಂತ. ನಾವು ಚಿಕ್ಕವರಿರುವಾಗ ಬಸ್ಗೆ ಹೊಡಿತಿದ್ವಿ, ಎಲ್ಲರಿಗೂ ನೆನಪಿರ್ಬೋದು. ಸ್ಕೂಲಲ್ಲಿ ಪನಿಷ್ಮೆಂಟ್ ಸಿಕ್ಕರೆ ಅಥವಾ ಮನೇಲಿ ಏನಾದ್ರು ಪನಿಷ್ಮೆಂಟ್ ಸಿಕ್ಕರೆ ಬಸ್ಗೆ ಹೊಡಿತಿದ್ವಿ. ಅದನ್ನು ನೆನಪು ಮಾಡಿಕೊಂಡು ಇದನ್ನು ಮಾಡಿ, ಇದು ನಮಗೆ ನಮ್ಮ ಲೋವರ್ ಬಾಡಿನ ಸ್ಟ್ರೆಂಥನ್ ಮಾಡೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ಲು. ನೋಡೋಕ್ಕೆ ಇಷ್ಟು ಈಸಿ ಇದೆ, ಇದಷ್ಟು ಈಸಿ ಅಂತ ಅಂದ್ಕೋಬೇಡಿ. ಜಸ್ಟ್ ಒಂದು 10 ಮಾಡೋಷ್ಟರಲ್ಲೇ ನಮಗೆ ಯಾವ್ಯಾವ ಮಸಲ್ ಅದಕ್ಕೆ ಇನ್ವಾಲ್ವ್ ಆಗಿದೆ ಅಂತ ಎಷ್ಟು ನೀಟಾಗಿ ಗೊತ್ತಾಗುತ್ತೆ ಅಂದರೆ, ಕಾಲು ಥೈ ಮಸಲ್ಸ್ ಆಗಲಿ ಅಥವಾ ಕಾಫ್ ಮಸಲ್ಸ್ ಆಗಲಿ ಎಷ್ಟು ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಅದನ್ನು ಮಾಡಿದಾಗಲೇ ಗೊತ್ತಾಗೋದು. ಸೊ ಇದನ್ನು 30 ರೆಪ್ಸ್ ಅಂದರೆ 30 ಸಾರಿ ಸ್ಕ್ವಾಟ್ನ ಮಾಡಬೇಕು. ಸ್ಕ್ವಾಟಲ್ಲೇ ತುಂಬ ಥರ ಇದೆ, ಇದು ನಾರ್ಮಲ್ ಸ್ಕ್ವಾಟ್ಸು. ಇದನ್ನು 30 ರೆಪ್ಸ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ವರ್ಕೌಟಿಗೆ ಶಿಫ್ಟ್ ಆಗೋಣ. ಇದು ನಂಬರ್ 1 ಸ್ಕ್ವಾಟ್ಸ್ 30 ಟೈಮ್ಸ್. ಓಕೆ, ಇದಾದಮೇಲೆ ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಜಸ್ಟ್ ನಿತ್ತಲ್ಲೇ ಒಂದು 10 to 30 ಟೈಮ್ಸ್ ನಿತ್ತಲ್ಲೇ ವಾಕ್ ಮಾಡಬೇಕು. ನಿತ್ತಲ್ಲೇ ವಾಕ್ ಮಾಡಬೇಕು. ಇದು ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾತಾಡ್ತಾನೆ ವರ್ಕೌಟ್ ಮಾಡಿದ್ದೆ, ಬಟ್ ಮಾಡೋವಾಗ ತುಂಬ ಏದುಸಿರು ಬಂತು ಅಂತ ಹೇಳಿ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದ್ರ ನೆಕ್ಸ್ಟ್ ಇಷ್ಟು ತನಕ ಸ್ಲೋ ಆಯ್ತಲ್ವ, ಇವಾಗ ಇದನ್ನು ಸ್ವಲ್ಪ ಫಾಸ್ಟ್ ಮಾಡೋಣ. ಇದು ಜಂಪಿಂಗ್ ಜಾಕ್ಸ್ ಅಂತ ಹೇಳಿ ಜಂಪ್ ಮಾಡಬೇಕು. ಇದು ಬರೀ ಲೋವರ್ ಬಾಡಿ ಅಂತಲ್ಲ, ಹೋಲ್ ಬಾಡಿ, ಅಪ್ಪರ್ ಬಾಡಿ, ಲೋವರ್ ಬಾಡಿ ಎಲ್ಲ ಕಡೆನೂ ಎಲ್ಲ ಮಸಲ್ಸ್ನು ಕವರ್ ಮಾಡುತ್ತೆ. ಇದು ತುಂಬಾ ಎಫೆಕ್ಟಿವು. ಎಷ್ಟು ಬೇಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಅಂದರೆ ಇದನ್ನು ಮಾಡಿದಾಗಲೇ ನೀವು ರೆಕಗ್ನೈಸ್ ಮಾಡ್ಬೋದು. ಇದು ನಿಮಗೆ ಜಂಪ್ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಏಜ್ಡ್ ಇದ್ದೀರಾ ಅಂತಂದರೆ ಇದನ್ನು ಈಸಿಯಾಗಿ ಸಿಂಪಲ್ಲಾಗಿ ವಿತೌಟ್ ಜಂಪಿಂಗ್ ಕೂಡ ಮಾಡ್ಕೋಬೋದು. ಇದು ಕೂಡ 30 ರೆಪ್ಸು ಮಾಡಬೇಕು. ಫಾಸ್ಟ್ ಜಂಪಿಂಗ್ ಜಾಕ್ಸ್ ಕೂಡ ಅದು ಕೂಡ 30 ರೆಪ್ಸ್. ಇಲ್ಲ ಅಂತ ಅಂದರೆ ನಮ್ಗೆ ಅದು ಜಂಪ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ವಿತೌಟ್ ಜಂಪಿಂಗ್ ಏನು ನಾವು ಈಗ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಕೂಡ 30 ರೆಪ್ಸ್ ಮಾಡ್ಕೋಬೇಕು. ಇದು ನಮಗೆ ನೋಡಲಿಕ್ಕೆ ತುಂಬ ಈಸಿ ಎಕ್ಸಸೈಸ್ ಅಂತ ಅನ್ನಿಸ್ಬೋದು, ಆದರೆ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗೋದು ಯಾವ್ಯಾವ ಮಸಲ್ಸ್ ವರ್ಕ್ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ ಅನ್ನೋದು. ನೆಕ್ಸ್ಟು ಮತ್ತೆ ನಾನು ಜಂಪಿಂಗ್ ಜಾಕ್ಸಲ್ಲಾದರೆ ಒಂದೇ ಸರಿ ನಾವು ಜಂಪ್ ಮಾಡ್ತೀವಿ, ಬಟ್ ಇದು ಸ್ಲೋ ಆಗಿ ಮಾಡೋದ್ರಿಂದ ಇದರಲ್ಲಿ ಒಂದೊಂದು ಲೆಗ್ ಒಂದೊಂದು ಸೈಡ್ ಆ ಥರ ಮಾಡಿಕೊಂಡು ನಾವು ಈ ಕಡೆ ಲೆಫ್ಟ್ ಲೆಗ್ ಇಡೋವಾಗ 15 ಟೈಮ್ಸ್ ಅಥವಾ ರೈಟ್ ಲೆಗ್ ಇಡೋವಾಗ 15 ಟೈಮ್ಸ್ ಮಾಡಿಕೊಂಡು 30 ರೆಪ್ಸ್ನ ಕವರ್ ಮಾಡಬೇಕು. ಇದಾದಮೇಲೆ ಮತ್ತೆ ಒಂದು 10 to 30 ಸ್ಟೆಪ್ಸ್ ನಿತ್ತಲ್ಲೇ ವಾಕ್ ಮಾಡೋದ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಅಥವಾ ನೆಕ್ಸ್ಟ್
ಎಕ್ಸಸೈಸಿಗೆ ಹೋಗೋಣ. ದಿಸ್ ಈಸ್ ಜಂಪಿಂಗ್ ಜಾಕ್ ಫಾರ್ ಬಿಗಿನರ್ಸ್, ಅಥವಾ ಸ್ವಲ್ಪ ವಯಸ್ಸಾದವರಿದ್ದರೆ ಜಂಪ್ ಮಾಡೋಕ್ಕಾಗಲ್ಲ ಅನ್ನೋರು ಇದನ್ನು ಮಾಡ್ಕೊಳ್ಬೋದು. ನೆಕ್ಸ್ಟ್ ಎಲ್ಬೋ ನೀ ಟಚ್. ಇದನ್ನು ಹಿಂದೆಗಡೆ ತಲೆ ಹಿಂದೆ 2 ಕೈಯನ್ನು ಇಟ್ಕೊಂಡು ನಮ್ಮ ಮೊಣಕೈನ ಮಂಡಿ ತನಕ ತಾಗಿಸೋದು. ಇದು ನಮ್ಮ ಬೆಲ್ಲಿ ಫ್ಯಾಟಿಗೆ ಕರಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಎಕ್ಸಸೈಸ್ ಮಾಡೋದ್ರಿಂದ ನಾವು ಪರ್ಟಿಕ್ಯುಲರಾಗಿ ಒಂದೇ ಬಾಡಿ ಪಾರ್ಟ್ ಫ್ಯಾಟನ್ನು ನಾವು ರೆಡ್ಯೂಸ್ ಮಾಡೋಕ್ಕಾಗಲ್ಲ, ಅಂದರೆ ಸ್ಪಾಟ್ ರಿಡಕ್ಷನ್ ಮಾಡಲಿಕ್ಕಾಗಲ್ಲ, ಅದೆಲ್ಲ ಸುಳ್ಳು. ಜನ್ರಲಾಗಿ ಓವರಾಲಾಗಿ ನಮ್ಮದು ಕ್ಯಾಲರೀಸ್ ಬರ್ನ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಫ್ಯಾಟ್ ಕಡಿಮೆ ಆಗುತ್ತೆ. ಜೊತೆಗಿದು ನಾವು ವರ್ಕೌಟ್ ಯಾಕೆ ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ ಮಸಲ್ಲಿಗೆ ನಾವು ಕೆಲಸ ಕೊಡಬೇಕು. ಕೆಲಸ ಕೊಡೋದ್ರ ಮುಖಾಂತರ ಅದನ್ನು ಸ್ಟ್ರಾಂಗಾಗಿ ಇರೋಂಗೆ ನೋಡ್ಕೋಬೇಕು, ಜೊತೆಗೆ ಅದನ್ನು ಸ್ಯಾಗ್ ಆಗದೆ ಇರೋಂಗೆ ನೋಡ್ಕೊಳ್ಬೇಕು. ಹಾಗಾಗಿ ನಾವು ವರ್ಕೌಟು ತುಂಬಾ ಇಂಪಾರ್ಟೆಂಟು. ಇದು ನಂತರ ಮತ್ತು 10 to 20 ಟೈಮ್ಸ್ ಸ್ಟೆಪ್ಸ್, ಅಂದರೆ ನಿತ್ತಲ್ಲೇ ವಾಕ್ ಮಾಡಿ ಸ್ಟೆಪ್ಸ್ 10 to 20 ಅಥವಾ 30 ಸ್ಟೆಪ್ಸ್ ನಿತ್ತಲ್ಲೇ ವಾಕ್ ಮಾಡಿ ನೆಕ್ಸ್ಟ್ ಎಕ್ಸಸೈಸಿಗೆ ಹೋಗೋಣ. ಈಗ ನಾನು ತೋರಿಸ್ತಾ ಇರೋದು ಇದು ಲಂಜಸ್. ಇದು ನನಗೆ ತುಂಬ ಅಂದರೆ ತುಂಬಾ ಕಷ್ಟ ಅಂತ ಅನಿಸೋ ಎಕ್ಸಸೈಸು, ಬಟ್ ಇದು ತುಂಬಾ ಎಫೆಕ್ಟಿವು. ನಾನು ಫಸ್ಟಲ್ಲಿ ತೋರಿಸಿದ್ನಲ್ಲ ಸ್ಕ್ವಾಟ್ಸು, ಅದೇ ಸ್ವಲ್ಪ ಕಷ್ಟ ಅಂತ ಅನಿಸೋದು, ಅಂದರೆ ಸ್ವಲ್ಪ ಕಾಲೆಲ್ಲ ನೋವಾಗುತ್ತೆ ಅಂತ ಅನಿಸೋದು, ಬಟ್ ಅದು ತುಂಬಾ ಎಫೆಕ್ಟಿವ್ ಎಕ್ಸಸೈಸ್. ಅದಕ್ಕಿಂತ ಜಾಸ್ತಿ ನನಗೆ ಪರ್ಸ್ನಲಿ ಇದೊಂದು ಸ್ವಲ್ಪ ಟಫ್ ಅಂತ ಅನಿಸುತ್ತೆ, ಬಟ್ ನೋಡೋದಕ್ಕೆ ತುಂಬ ಈಸಿಯಾಗಿದೆ. ಎಲ್ಲಿ ಬೇಕಾದ್ರೂ ನಿತ್ತಲ್ಲಿ ಮಾಡ್ಕೊಳ್ಬೋದು. ಇದು ಕೂಡ ನಿಮಗೆ ಲೋವರ್ ಬಾಡಿನ ಸ್ಟ್ರೆಂಥನ್ ಮಾಡೋಕ್ಕೆ, ನಮ್ಮ ದೇಹದ ಭಾರ ಎಲ್ಲ ಹೊರೋ ಅಂಥದ್ದೇ ನಮ್ಮ ಕಾಲುಗಳಲ್ವ, ನಮ್ಮ ಕಾಲಲ್ಲಿರೋ ಮಸಲ್ಸ್ನ ಸ್ಟ್ರೆಂಥನ್ ಮಾಡೋಕ್ಕೆ ಈ ಎಕ್ಸಸೈಸು ತುಂಬಾ ಇಂಪಾರ್ಟೆಂಟ್. ಈಗ ನಾನು ಇಷ್ಟು ತನಕ ತೋರಿಸಿದ್ದು ಫ್ರಂಟ್ ಲಂಜಸ್, ಅಂದರೆ ಕಾಲನ್ನು ಮುಂದೆಗಡೆ ಇಟ್ಬಿಟ್ಟು ನಾವು ಸ್ಕ್ವಾಟಿಂಗ್ ಮಾಡ್ತೀವಿ. ಈಗ ನಾನು ತೋರಿಸ್ತಾ ಇರೋದು ಬ್ಯಾಕ್ವರ್ಡ್ ಸ್ವಲ್ಪ ಈಸಿ ಅನಿಸುತ್ತೆ, ಆದರೆ ನೋಡೋಕ್ಕೆ ಎರಡು ಒಂದೇ ಥರ ಅನಿಸಿದ್ರು ಸ್ವಲ್ಪ ಡಿಫ್ರೆನ್ಸ್ ಇದೆ. ನೀವು ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಇದು ತುಂಬಾ ಎಫೆಕ್ಟಿವ್ ಎಕ್ಸಸೈಸ್. ಇದು ಕೂಡ 30 ಟೈಮ್ಸ್ ಮಾಡಬೇಕು. ಇದ್ರ ನಂತರ ಒಂದು 10 to 30 ಸ್ಟೆಪ್ಸ್ ವಾಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ, ನೆಕ್ಸ್ಟ್ ಎಕ್ಸಸೈಸಿಗೆ. ಇದು ಕೂಡ ಎಲ್ಬೋ ನೀ ಟಚ್ ಎಕ್ಸಸೈಸ, ಬಟ್ ಇದು ಮಂಕಿ ಥರ ಇರೋದ್ರಿಂದ ನಾನು ಮಂಕಿ ಪೋಸ್ ಅಂತ ಕರಿತೀನಿ. ಇದು ಕೂಡ ಸೈಡ್ ಮಸಲ್ಸ್ ವರ್ಕ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ನನಗೆ ತುಂಬ ಇಷ್ಟ, ಯಾಕಂದರೆ ತುಂಬ ಈಸಿ ಮಾಡೋದು. ಬೇರೆ ಈಗ ಇಷ್ಟು ತೋರಿಸಿದ್ದಕ್ಕಿಂತ ಇದು ಸ್ವಲ್ಪ ಈಸಿ, ಹಾಗಾಗಿ ನಾನಿದು ಬರೀ 30 ಅಲ್ಲ 60 ತನಕನೂ ಮಾಡಿಬಿಡ್ತೀನಿ. ಈಗ ಸದ್ಯಕ್ಕೆ ನೀವು 30 ಸ್ಟೆಪ್ಸ್ನ ಮಾಡ್ಕೊಳ್ಳಿ. ಇದನ್ನು ನೀವು ಮಾಡೋವಾಗ ಇದು ಈಸಿ ಅನ್ನಿಸ್ತಾ ಕಷ್ಟ ಅನ್ನಿಸ್ತಾ ಅಂತ ನನಗೆ ತಿಳಿಸಿ. ಇದಾದಮೇಲೆ ಮತ್ತೆ 10 to 30 ಸ್ಟೆಪ್ಸ್ ನಿತ್ತಲ್ಲೇ ವಾಕ್ ಮಾಡಾದಮೇಲೆ ನಾವು ವಾಲ್ ಪುಷಪ್ಸ್ ಮಾಡೋಣ. ಗೋಡೆಗೆ ನಮ್ಮ ಅಂಗೈನ ಒರಗಿಸಿಟ್ಟು ಕಾಲನ್ನ ಸ್ವಲ್ಪ ಹಿಂದೆ ಇಟ್ಬಿಟ್ಟು ಈ ಥರ ವಾಲ್ ಪುಷಪ್ಸ್ ಮಾಡೋಣ. ಇದು ಲೋವರ್ ಬಾಡಿಗೆಲ್ಲ ನಮ್ಮ ಕೈಗಳದ್ದು ಮಸಲ್ಸ್ನ ಸ್ಟ್ರೆಂಥನ್ ಮಾಡೋಕ್ಕೆ ಮತ್ತು ನಮ್ಮ ಶೋಲ್ಡರ್ ಸ್ಟ್ರೆಂಥನ್ ಮಾಡೋಕ್ಕೆ ಈ ಎಕ್ಸಸೈಸ್ನ ಮಾಡ್ತೀವಿ. ಇದು ಕೂಡ ತುಂಬಾ ಎಫೆಕ್ಟಿವು. ಇದು ನಮ್ಮ ಸ್ಟ್ಯಾಂಡಿಂಗ್ ಎಕ್ಸಸೈಸ್ನ 6ನೇ ಎಕ್ಸಸೈಸು. ಇದೆಲ್ಲ ನೋಡ್ತಾ ಇದ್ದರೆ ನಿಮ್ಗೇನು ಅನಿಸುತ್ತೆ? ಇಷ್ಟು ಈಸಿ ಎಕ್ಸಸೈಸ್ಗಳು ಎಲ್ಲಿ ಬೇಕಾದರೂ ಮಾಡ್ಬೋದಲ್ವ? ನೀವು ಯೋಚನೆ ಮಾಡಿ. ನಾವು ಸುಮ್ಮನೆ ನಿತ್ತಲ್ಲಿ ಮಾತಾಡಿಕೊಂಡು ಅಥವಾ ಕೂತಲ್ಲಿ ಮಾತಾಡಿಕೊಂಡು ಕಾಲ ಕಳೆಯೋದಕ್ಕಿಂತ ಇರೋದರಲ್ಲಿ ಒಂದು 5ರಿಂದ 10 ನಿಮಿಷ ಆಗುತ್ತೆ ಅಷ್ಟೇ. ಇದು ಎಕ್ಸಸೈಸು ಇದಿಷ್ಟನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಜನರಲಿ ಇದನ್ನು ಬರೀ ಒಂದು ಸರಿ ಅಷ್ಟೇ ಅಲ್ಲ, ನಾನು ಹೇಳಿದ್ದು 30 ಟೈಮ್ಸ್ ಇಂಟು 2 ಟೈಮ್ಸ್ 3 ಟೈಮ್ಸ್ ಆ ಥರ ಮಾಡಿಕೊಂಡು ನಾವು ವರ್ಕೌಟ್ನ ಕಂಪ್ಲೀಟ್ ಮಾಡ್ಕೋಬೋದು 15ರಿಂದ 20 ನಿಮಿಷ. That's it for today, guys. We completed 6 standing workout. ಈಸಿ ಸ್ಟ್ಯಾಂಡಿಂಗ್ ವರ್ಕೌಟ್. ನೋಡ್ತಾ ಇದ್ದೀರಾ ಹೇಗೆ ಬೆವರು ಬರ್ತಾ ಇದೆ ಅಂತ. ಜಸ್ಟ್ ಒಂದು 5 to 10 ಮಿನಿಟ್ಸ್ ವರ್ಕೌಟಲ್ಲೇ ಈ ಥರ ಬೆವರು ಇಳಿಸ್ಬೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೇ ಥರ 2 or 3 reps ನಾವು ಮಾಡ್ತಾ ಹೋದರೆ 30 reps into 2 or 3 sets ಮಾಡ್ತಾ ಹೋದರೆ ಈಸಿಯಾಗಿ ಮೈಲಿರೋ ಬೆವರು ಮತ್ತು ಫ್ಯಾಟ್ ಎಲ್ಲ ಕರಗತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೋಡಿ, ಒಂದು 5 to 7 ಮಿನಿಟ್ಸ್ ವರ್ಕೌಟಿಗೆ ಹೇಗೆ ಬೆವರು ಇಳಿತಾ ಇದೆ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ಲ ಇಷ್ಟೋ ತನಕ 6 ಸ್ಟ್ಯಾಂಡಿಂಗ್ ಎಕ್ಸಸೈಸಸ್.
ಎವ್ರಿ ಒನ್ ಕ್ಯಾನ್ ಡೂ ಅಟ್ ಹೋಮ್, ಅಟ್ ಎನಿವೇರ್. ಆರಾಮಾಗಿ ಮನೇಲಿ ಇದ್ದಾಗ ಟಿ ವಿ ನೋಡಿಕೊಂಡು ಅಥವಾ ಬೇರೆ ಏನಾದ್ರು ಮಕ್ಳ ಜೊತೆ ಮಾತಾಡ್ತಾನೋ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾನೋ ಎಕ್ಸಸೈಸ್ನ ಈಸಿಯಾಗಿ ಮುಗಿಸ್ಬೋದು. ಆಲ್ಮೋಸ್ಟ್ 5 to 10 ಮಿನಿಟ್ಸು ಆ ರೇಂಜಲ್ಲಿ ಇದು ವರ್ಕೌಟ್ ಇದೆ. ಇದು ನೋಡಿ ಇಷ್ಟು ಸ್ವೆಟ್ ಆಗ್ತಾಯಿದ್ದೀನಿ. ನಾನಿದು ನಿಮಗೆ ಶೇರ್ ಮಾಡ್ತಾ ಇರೋದು, ನಾನು ತುಂಬ ಫಿಟ್ ಇದ್ದೀನಿ, ನನಗೆ ಎಲ್ಲ ಗೊತ್ತು, ಎಲ್ಲ ಎಕ್ಸಸೈಸಸ್ ಬರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇಲ್ಲ. ಬಟ್ ನಾನು ಫಿಟ್ ಆಗೋದ್ರ ಜೊತೆಗೆ ನನ್ನ ಜೊತೆ ಇರೋರನ್ನು ಫಿಟ್ ಮಾಡೋಣ ಅಂತ ಹೇಳಿ, ಫಿಟ್ನೆಸ್ ಕಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಜೊತೆಗೆ ಎಲ್ಲರೂ ಏನು ಅಂದ್ಕೊಳ್ತೀವಿ ಅಂತ ಅಂದರೆ, ಫಿಟ್ನೆಸ್ ಅನ್ನೋದು ನಮಗಲ್ಲ ಅಥವಾ ಎಕ್ಸಸೈಸ್ ಅನ್ನೋದು ನಮಗಲ್ಲ, ನಾವು ಮಾಡೋದಕ್ಕಾಗೋದಿಲ್ಲ, ಯಾರೋ ಏನೋ ಮಾಡ್ತಾರೆ, ನಾವು ಈ ವಯಸ್ಸಲ್ಲಿ ಏನು ಮಾಡೋದು, ಅಥವಾ ನಮಗೆ ತುಂಬ ಕೆಲಸ ಇದೆ, ತುಂಬ ಬ್ಯುಸಿ ಇದ್ದೀವಿ, ಇದೆಲ್ಲ ನಮಗಲ್ಲ ಅಂತ, ಅಥವಾ ನಾವು ಮನೇಲೇ ತುಂಬ ಕೆಲಸ ಮಾಡ್ತೀವಿ, ಇದ್ರ ಜೊತೆ ಇದು ಬೇಕಾ, ನಮ್ಗೆ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಮಾತಾಡ್ತೀವಿ ಜನರಲ್ಲಾಗಿ. ಆದರೆ ನಾನು ಹೇಳೋದು, ಮನೇಲಿ ಎಷ್ಟೇ ಕೆಲಸ ಮಾಡಿದ್ರು ಅದು ಕೆಲವೊಂದು ಮಸಲ್ಗೆ ವರ್ಕೌಟ್ ಇರೋದಿಲ್ಲ. ಅಂದರೆ ಎಲ್ಲ ನಮ್ಮ ದೇಹದ ಎಲ್ಲ ಮಸಲ್ ಗ್ರೂಪು ವರ್ಕ್ ಆಗೋದಿಲ್ಲ. ಹಾಗಾಗಿ ಈ ಥರದ್ದು ಎಕ್ಸಸೈಸ್ಗಳನ್ನ ಎಲ್ಲರೂ ಖಂಡಿತ ಮಾಡಬೇಕು. ಜೊತೆಗೆ ನಾನು ಇವತ್ತು ತೋರಿಸಿರೋದು ನನಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸಿಲ್ಲ, ಬಟ್ ಈ ಥರದ್ದು ಎಕ್ಸಸೈಸ್ಗಳನ್ನ ಈಸಿಯಾಗಿ ನೀವು ಮನೆಯಲ್ಲಿ 5 ರಿಂದ 10 ನಿಮಿಷದೊಳಗಡೆ ಮಾಡ್ಕೊಳ್ಬೋದು. ಅದು ನಾನು ತೋರಿಸಿರೋದು 30 ರೆಪ್ಸು, ಈಚ್ ಎಕ್ಸಸೈಸ್ 30 ರೆಪ್ಸು ನಾನು ತೋರಿಸಿರೋದು. ಇದು ಇಂಟು 2 ಮಾಡಿಕೊಂಡ್ರೆ ಒಂದು 10-15 ಮಿನಿಟ್ಸ್ ಆಗುತ್ತೆ, ಅಥವಾ ಇಂಟು 3. ಇದೇ ಥರದ್ದು ಇನ್ನೂ 3 ಸೆಟ್ ಮಾಡಿದ್ರೆ, ನಾನು ತೋರಿಸಿರೋದು 1 ಸೆಟ್ಟು, ಈ ಥರ 3 ಸೆಟ್ ಮಾಡಿದ್ರೆ ನಿಮಗೆ 20 to 30 ಮಿನಿಟ್ಸ್, ಒಂದು ಅರ್ಧ ಗಂಟೆ ತನಕ ವರ್ಕೌಟ್ ಈಸಿಯಾಗಿ ಆಗುತ್ತೆ. ಅಪ್ಪರ್ ಬಾಡಿ ಲೋವರ್ ಬಾಡಿ ಕೂಡ ಕವರ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದು ಯಾವುದೇ ಮ್ಯಾಟ್, ಯೋಗ ಮ್ಯಾಟ್ ಆಗಲಿ, ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಆಗಲಿ ಬೇಕು ಅನ್ನೋದೇನಿಲ್ಲ, ಎಲ್ಲಿ ಬೇಕಾದರೂ ಮಾಡುವಂಥ ಎಕ್ಸಸೈಸ. ಈಸಿಯಾಗಿ ಎಲ್ಲರೂ ಖಂಡಿತ ಮಾಡಿ. ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್. ನಮ್ಮ ಬೆಟರ್ ಆಗೋದಕ್ಕೆ ಒಂದು ಚೂರು ಏನು ಮಾಡದೇ ಇರೋದಕ್ಕಿಂತ ಒಂದು ಸ್ವಲ್ಪನ ಮಾಡೋದು ತುಂಬ ಒಳ್ಳೆಯದು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗಾದರೂ ಶೇರ್ ಮಾಡಬೇಕು ಅನ್ಸಿದ್ರೆ, ಯಾರಿಗಾದ್ರೂ ಈ ಎಕ್ಸಸೈಸ್ಗಳ ಅವಶ್ಯಕತೆ ಇದೆ ಅನಿಸಿದ್ರೆ ಅದಕ್ಕೆ ಶೇರ್ ಮಾಡಿ. ಇದೇನು ತೋರಿಸಿರೋದೇನು ಹೊಸದಲ್ಲ, ಯೂಟ್ಯೂಬಲ್ಲಿ ಕೋಟಿಗಟ್ಟಲೆ ವೀಡಿಯೋಸು ಇದ್ರ ಬಗ್ಗೆ ಇದೆ. ಬಟ್ ನಾನು ನೋಡ್ತಿರೋದು ನನ್ನಂತ ನಾನೇ ಮಾಡ್ಬೋದು ಅಂತ ಆದರೆ ನೀವು ಕೂಡ ಇದನ್ನೆಲ್ಲ ಈಸಿಯಾಗಿ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ನಿಮಗೆ ಇದನ್ನು ಶೇರ್ ಮಾಡ್ತಾ ಇರೋದು ಅಷ್ಟೇ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. This is Anamika Moni signing off. See you in the next video. Bye bye.